25 ರುಪೀಸ್ ಎಲ್ಲ ಹೋಗ್ತಿದ್ದು, ಇವಾಗ 47 ರುಪೀಸ್ ನೋಡ್ಬಿಟ್ಟು ಹಾರ್ಟ್ ಅಟ್ಯಾಕೇ ಆಗೋಯ್ತು ನಿಜವಾಗ್ಲೂ. ನಾನು ಅರ್ಲಿಯರ್ ಇಟ್ ವಾಸ್ 20 ರುಪೀಸ್, ನಾವು 40 ರುಪೀಸ್ ಆಗಿದೆ ಈಗ. ಅವ್ರು ಹೇಳೋ ಪ್ರಕಾರ 47% ಅಲ್ಲ 100% ಡಬಲ್ ಮಾಡಿದ್ದಾರೆ ಮೇಡಮ್. 60 ರುಪೀಸ್ ಆಗೋದು ತುಂಬ ಡೇಂಜರ್, ತುಂಬ ಜಾಸ್ತಿ ಆಯಿತು. ನಿಯರ್ಲಿ 50% ರೈಸ್ ಆಗಿದೆ. ಸೊ ಪ್ಯಾಸೆಂಜರ್ಸ್ ಇನ್ನೇನು ಕಡಿಮೆ ಮಾಡ್ತಾರೆ, ಮತ್ತು ರೋಡಲ್ಲಿ ವೆಹಿಕಲ್ಸ್ ಜಾಸ್ತಿ ಆಗ್ತದೆ ಅನಿಸ್ತಾರೆ ಅಷ್ಟೇ. ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ, ಮಕ್ಳುಗಳು ಅಷ್ಟೇ ಎಲ್ಲ ಮೆಟ್ರೋನೇ ಯೂಸ್ ಮಾಡೋದು, ಯಾರು ಬಸ್ಸಲ್ಲಿ ತಿರ್ಗಾಡಲ್ಲ ಅಥವಾ ಆಟೋದಲ್ಲಿ ಹೋಗ್ತಾ ಇಲ್ಲ. ತುಂಬ ಕಷ್ಟ ಮೇಡಮ್ ಇವಾಗ ಈ ಥರ ಮಾಡಿ. ಅವರೇ ಸರ್ಕಾರ ಅರ್ಥ ಮಾಡ್ಕೊಂಡು ಅವರೇ ಕಡಿಮೆ ಮಾಡ್ಕೊಬೇಕು. ಫಸ್ಟು ಈ ನೋಟಿಫಿಕೇಶನ್ ಇಲ್ಲ ಏನಿಲ್ಲ, ಜಂಪ್ ಮಾಡ್ತೀವಿ ಅನ್ನೋದಕ್ಕೆ ಏನೋ ನ್ಯೂಸ್ ಇಲ್ಲ, ಏನಿಲ್ಲ, ಸಡನ್ಲಿ ಜಂಪ್ ಮಾಡ್ತಾರೆ ತಪ್ಪಾಗ್ತದೆ. ನಮಗೆ ಮಿಡಲ್ ಕ್ಲಾಸ್ ಜನಗಳು ಎಷ್ಟು ಕಷ್ಟ ಆಗುತ್ತೆ ಡೈಲಿ ಓಡಾಡೋಕ್ಕೆಲ್ಲ. 23 ಇದೆ ಅಂದರೆ ಡೈಲಿ ಏನಂದ್ರೆ 50 ರುಪೀಸ್ ಅಷ್ಟೇ ಆಗ್ತಿತ್ತು, ಇವಾಗ 8 ರುಪೀಸ್ ಆಗ್ತಾ ಇದೆ. ಕಷ್ಟ ಆಗ್ತಾ ಇದೆ ಮೇಡಮ್, ಜೀವನ ಮಾಡೋದೇ ಕಷ್ಟ ರೀ. ಮೆಟ್ರೋ ರೇಟ್ ತುಂಬ ಜಾಸ್ತಿ ಆಗಿದೆ. ನಾವು ಡೈಲಿ ಓಡಾಡೋರು ವಿಜಯನಗರದಿಂದ ವಿಧಾನಸೌಧ ಹೋಗ್ತೀವಿ. ಅರ್ಲಿಯರ್ ಇಟ್ ವಾಸ್ 20 ರುಪೀಸು, ನಾವು 40 ರುಪೀಸ್ ಆಗಿದೆ ಈಗ. ಅವ್ರು ಹೇಳೋ ಪ್ರಕಾರ 47% ಅಲ್ಲ 100% ಡಬಲ್ ಮಾಡಿದ್ದಾರೆ. ಇದು ಸಾರ್ವಜನಿಕ ಮೇಲೆ ಬರ ಎಳಿತಾ ಇದ್ದಾರೆ. ಇದನ್ನು ದಯವಿಟ್ಟು ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು. ಇದು ಜನರ ಸುಲಿಗೆಯ ಕಾರಣ ಆಗಿದೆ. ಇದು ಮೆಟ್ರೋ ಇದು ಮಧ್ಯಮ ವರ್ಗದವರಿಗಲ್ಲ, ಒಳ್ಳೆ ಟಾಪ್ ಲೆವೆಲ್ ಪೀಪಲಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ಏನು ಮಾಡ್ತೀನಿ. ಆದಷ್ಟು ನಿಮ್ಮ ಮಾಧ್ಯಮದವರು ಇದನ್ನು ಸಂಬಂಧಪಟ್ಟರು ಗಮನಕ್ಕೆ ತಂದುಬಿಟ್ಟು ಇದನ್ನು ನೀವು ಆದಷ್ಟು ಬೇಗ ಸರಿಪಡಿಸಬೇಕು. ಅವರು ಪೇಪರಲ್ಲಿ 47% ಅದೇ, ಇದು 100%. 20 ರೂಪಾಯಿಂದ 40 ರೂಪಾಯಿ ಆಗಿದೆ. ಥ್ಯಾಂಕ್ ಯು. ಒಪಿನಿಯನ್ ತೊಂದರೆ ಇಲ್ಲ ಮೇಡಮ್, ಕೊಡ್ಬೋದು. ಯಾಕೆಂದರೆ ಯಾವುದೇ ಒಂದು ಟ್ರಾಫಿಕ್ ಜಾಮ್ ಆಗೋದಿಲ್ಲ, ಮತ್ತು ಪೊಲ್ಯೂಷನ್ ಇಲ್ಲ. ಇನ್ ಟೈಮ್ ಹೋಗ್ತೀವಿ, ಎಲ್ಲೋ ಖರ್ಚು ಮಾಡ್ತೀವಿ. ಎಲ್ಲೋ ಒಂದು ಹೋಟೆಲ್ ಹೋಗಿ 2000 ಡಬಲ್ ಮೇಡಮ್. 60 ರುಪೀಸ್ ಆಗೋದು ತುಂಬ ಡೇಂಜರ್, ತುಂಬ ಜಾಸ್ತಿ ಆಯಿತು. 40% ಅಂದರೆ ಎಷ್ಟಾಯ್ತು ಅಲ್ಲಿಗೆ? 30 ರೂಪಾಯಿಗೆ. ಹಾಂ, 12 ರುಪೀಸ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. 30 ರುಪೀಸ್ಗೆ 40% ಆ್ಯಡ್ ಮಾಡೋದು ಎಷ್ಟಾಗುತ್ತೆ? 12 ರುಪೀಸ್ ಆಗುತ್ತಲ್ವಾ? ಮತ್ತು ಅದು ಜಾಸ್ತಿ ಆಯಿತು, ಡಬಲ್ ಮಾಡೋದು ತುಂಬ ಜಾಸ್ತಿ ಆಯಿತು. 40% ಇಸ್ ಓಕೆ, ನಾಟ್ ಎ ಪ್ರಾಬ್ಲಮ್. ಈಗ ಯಾವ ರೀತಿ ಕ್ರಮಗಳನ್ನ ವಹಿಸ್ಬೋದು ಸರ್ ಸರ್ಕಾರ ಈಗ ಮೆಟ್ರೋ ಅಂತ ಬಂದರೆ ಮೇಡಮ್, ಇವಾಗ ಡಬಲ್ ಮಾಡೋಕ್ಕಿಂತ ನೀವು ಹೇಳ್ದಂಗೆ 40% 25% ಡೌನ್ ಮಾಡಿ, ಡಿಕ್ರೀಸ್ ಮಾಡ್ಬೋದು. ಸಡನ್ನಾಗಿ ಇಷ್ಟೊಂದು ರೈಸ್ ಆಗಿರೋದು ಎಲ್ಲರಿಗೂ ಕಷ್ಟನೇ. ಎಲ್ಲ ಎಂಪ್ಲಾಯೀಸ್ ಕೂಡ ಇವಾಗೆಲ್ಲ BMTC ಅದು ಇದು ಅಂತಲೇ ಹೋಗ್ತಾ ಇದ್ದಾರೆ. ಬಟ್ ಇಷ್ಟೊಂದು ಹೈಕ್ ಮಾಡಿರೋದು ಸಡನ್ನಾಗಿ, ಅದು 20-30 ಅಷ್ಟೊಂದೆಲ್ಲ ನಿಯರ್ಲಿ 50% ರೈಸ್ ಆಗಿರೋದು. ಸೊ ಪ್ಯಾಸೆಂಜರ್ಸ್ ಇನ್ನೇನು ಕಡಿಮೆ ಮಾಡ್ತಾರೆ, ಮತ್ತು ರೋಡಲ್ಲಿ ವೆಹಿಕಲ್ ಜಾಸ್ತಿ ಆಗ್ತದೆ ಅನಿಸ್ತದೆ ಅಷ್ಟೇ. ಪೊಲ್ಯೂಷನ್ ಕೂಡ ಜಾಸ್ತಿ. ಅಬ್ವಿಯಸ್ಲಿ ಹಾಗೆ ಆಗುತ್ತೆ. ವೆಹಿಕಲ್ಸ್ ಎಲ್ಲ ಆಚೆ ಬಂದಾಗ ಇನ್ನೂ ಟ್ರಾಫಿಕ್ ಜಾಮ್ ಆಗುತ್ತೆ, ಮತ್ತು ಪೊಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ. ಈ ಬಗ್ಗೆ ಸರ್ಕಾರ ಯಾವ ರೀತಿ ಕಾಳಜಿ ವಹಿಸ್ಬೋದು? ಇದಕ್ಕೆ ಸರ್ಕಾರ ನಾವು ಎಲ್ಲ ಇದು ನಿಗಮದ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು, ನಿಗಮದವರೇ ಇದಕ್ಕೆ ಬೆಸ್ಟಾಗಿ ಏನಾದರೂ ಸೊಲ್ಯೂಷನ್ ತೊಗೊಂಡ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅನಿಸ್ತದೆ. ಮೇಡಮ್ ಇವಾಗ ಎಲ್ಲ ಬೆಲೆನೂ ಹೇಗೆ ಈಗ ಏರಿಸ್ತಾರೆ ಕೆಳಗಿಳಿಸ್ತಾರೆ. ಇದರಲ್ಲಿ ಈ ಪಕ್ಷ ಆ ಪಕ್ಷ ಅಂತಲ್ಲ. ಆ್ಯಕ್ಚುಯಲಾಗಿ ಹೇಳಬೇಕು ಅಂದರೆ ಕೇಂದ್ರದವರು ಗಮನ ಕೊಡಬೇಕು, ಈ ಕಡೆ ರಾಜ್ಯದವರು ಗಮನ ಕೊಡಬೇಕು. ಜನಸಾಮಾನ್ಯರನ್ನ ಯಾರೂ ನೋಡ್ತಾ ಇಲ್ಲ. ಅವ್ರವ್ರ ಅಧಿಕಾರ ವಹಿಸುವಾಗ ಅವ್ರವ್ರದನ್ನು ಅವ್ರವ್ರನ್ನ ನೋಡ್ತಾರೆ, ಮಾಡ್ತಾರೆ. ನಾವು ಕೇಂದ್ರಕ್ಕೆ ಹೋದರೂ ಅವರು ಇಲ್ಲಿಯವ್ರನ್ನ ತೋರಿಸ್ತಾರೆ, ಇಲ್ಲಿಗೆ ಹೋದ್ರೆ ಅವ್ರು ಅಲ್ಲನ್ನು ತೋರಿಸ್ತಾರೆ. ಇವಾಗ ಆಗ್ತಾ ಇರೋದು ಇವಾಗ ಅದೇನೇ. ಆದರೂ ನಾವು ಜನಸಾಮಾನ್ಯರಾಗಿ ನಾವು ಬಂದು ಮಾಡ್ತಾ ಇದ್ದೀವಿ ಅಷ್ಟೇ. ಕಡಿಮೆ ಮಾಡಿ ಅಂತಲೇ ತುಂಬ ಕಷ್ಟ. ನಾವು ಮೆಟ್ರೋದಲ್ಲಿ 2 ಮೆಟ್ರೋ ಇಟ್ಕೊಂಡು ಡೈಲಿ ತಿರುಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ, ಮಕ್ಳುಗಳು ಅಷ್ಟೇ ಎಲ್ಲ ಮೆಟ್ರೋನೇ ಯೂಸ್ ಮಾಡೋದು, ಯಾರು ಬಸ್ಸಲ್ಲಿ ತಿರ್ಗಾಡಲ್ಲ ಅಥವಾ ಆಟೋದಲ್ಲಿ ಹೋಗ್ತಾ ಇಲ್ಲ. ತುಂಬ ಕಷ್ಟ ಮೇಡಮ್ ಇವಾಗ ಈ ಥರ ಮಾಡಿದ್ದು. ಏನು ಮಾಡೋಕ್ಕಾಗಲ್ಲ, ಅದನ್ನ ಅವರೇ ಸರ್ಕಾರ ಅರ್ಥ ಮಾಡ್ಕೊಂಡು ಅವರೇ ಕಡಿಮೆ ಮಾಡ್ಕೊಬೇಕು. ಅದನ್ನು ಹೋಗೋದು ಇನ್ನೇನು ನಾವು ಹೆಚ್ಚಿಗೆ ಆಗಿದೆ ಅಂದ್ಬಿಟ್ಟು ಈಗ ನಾವು ಅದನ್ನ ಕಡಿಮೆ ಮಾಡಿ ಅಂತ ನಾವು ಹೇಳೋಕ್ಕಾಗುತ್ತಾ? ನಮಗೆ ಮಾಮೂಲಿ ಏನು ಯಥಾ ಪ್ರಕಾರ ಹೆಂಗೆ ಇದೆಯೋ ಹಂಗೆ ಹೋಗ್ತೀವಿ ಬರ್ತಾ ಇರ್ತೀವಿ. ಆದರೆ 30 ರೂಪಾಯಿ ಇದ್ದಿದ್ದು ಸಡನ್ ಆಗಿ 60 ರೂಪಾಯಿ ಆದರೆ ಪಾಪ ಎಷ್ಟೋ ಜನ ಸಾಮಾನ್ಯ ಏನು ಮಾಡ್ತಾರೆ, ಬಡಬಗ್ಗರಿಗೆಲ್ಲ ತೊಂದರೆ ಆಗುತ್ತೆ. ಅದರಿಂದ ಸರ್ಕಾರ ಅರ್ಥಕೊಂಡು ಅದನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅನ್ನೋ ನನ್ನ ಅನಿಸಿಕೆ. ರೋಡಿಂದ ನನಗೆ ವಿಜಯನಗರ್ಗೆ ಜಸ್ಟ್ 25 ರುಪೀಸ್ ಎಲ್ಲ ಹೋಗ್ತಿದ್ದು, ಇವಾಗ 47 ರುಪೀಸ್ ನೋಡ್ಬಿಟ್ಟು ಹಾರ್ಟ್ ಅಟ್ಯಾಕೇ ಆಗೋಯ್ತು ನಿಜವಾಗ್ಲೂ. ನಾನು ಸೊ ತುಂಬ ಜಾಸ್ತಿ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಬಸ್ ಎಲ್ಲ ಫ್ರೀ ಮಾಡ್ಬಿಟ್ಟು ಮೆಟ್ರೋ ಜಾಸ್ತಿ ಮಾಡಿದ್ರೆ ನಮಗೇನು ಅನುಕೂಲ ಸಿಗುತ್ತೆ ಪಬ್ಲಿಕ್ಕಿಗೆ? ಸೊ ಸಾಮಾನ್ಯ ಪಬ್ಲಿಕ್ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಏನು ಮಾಡಬೇಕು ಬೇರೆ ಡಿಸಿಷನ್? ನಮಗೆ ಬೇಗ ಫಾಸ್ಟ್ ಮೆಟ್ರೋ ಅಂತಂದರೆ ನಮಗೆ ವಿತೌಟ್ ಟ್ರಾಫಿಕ್ ಸಿಗೋದು ಮೆಟ್ರೋ ಒಂದೇನೆ, ಬೇರೆ ದಾರಿ ಇಲ್ಲ. ನಾವೇನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಆಫೀಸ್ಗೆ ಹೋಗ್ತಾ ಇರ್ತೀವಿ.
ಈ ಥರ ಆದರೆ ತುಂಬ ಪಬ್ಲಿಕ್ ಅಂತೂ ತುಂಬ ಪ್ರಾಬ್ಲಮ್ ಆಗಿದೆ. ಇದನ್ನು ಗೌರ್ಮೆಂಟ್ ಅವರೇ ಇದನ್ನು ಸರಿ ಮಾಡಬೇಕು. ಅಟ್ಲೀಸ್ಟ್ ಏನೋ ಒಂದು 5 ರೂಪೀಸ್ ಜಾಸ್ತಿ ಮಾಡಿದ್ರೆ ಅದೊಂಥರ. ಏಕ್ದಮ್ 40% ಜಾಸ್ತಿ ಮಾಡಿದ್ದಾರೆ. ನಂಗೆ 23 ರೂಪೀಸಲ್ಲಿ ದಿನಕ್ಕೆ 50 ರೂಪಾಯಲ್ಲಿ ನಾನು ಹೋಗಿ ಬರ್ತಾ ಇದ್ದಿದ್ದು ಆಫೀಸ್ ಚಾರ್ಜು, ಇವಾಗ 70 ರೂಪಾಯಿ ಆಗಿದೆ. ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ಯಾಲ್ರಿ ಮಾತ್ರ ಅಷ್ಟೇ. ಸ್ಯಾಲ್ರಿ ಕೇಳಿದ್ರೆ ನೀನಿಲ್ಲ ಅಂದರೆ ಇನ್ನೊಬ್ಬರು ಬರ್ತಾರೆ ಹೋಗಿ ಅಂತ ಹೇಳ್ತಾರೆ. ಏನು ಮಾಡಬೇಕು? ಪ್ರೈವೇಟ್ ಕಂಪ್ನಿಗಳಿಗೆ ಹೋಗೋರು ಏನು ಮಾಡಬೇಕು? ಗೌರ್ಮೆಂಟ್ ಎಂಪ್ಲಾಯ್ ಹೆಂಗೋ ಮಾಡಿಬಿಡ್ತಾರೆ. ನಮ್ಮಂಥ ಪ್ರೈವೇಟ್ ಎಂಪ್ಲಾಯಿಗಳಿಗೇ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು. ಪ್ರತಿಯೊಂದಕ್ಕೂ ಚಾರ್ಜ್ ಜಾಸ್ತಿ ಆಗ್ತಾಯಿದೆ. ಪ್ರತಿಯೊಬ್ಬರಿಗೂ ದಿನ ವರ್ಕ್ ಮಾಡೋರಿಗೆ ತುಂಬ ಕಷ್ಟ ಇದೆ. ಏನು ಮಾಡೋಕ್ಕಾಗಲ್ಲ ಇವಾಗ. ಮೆಟ್ರೋ ಪ್ರೈಸು ಈಗ ನಾವು ಹೈಕೋರ್ಟಿಂದ ಬರ್ತಿದ್ವಿ, 20 ರೂಪಾಯಿನೋ ಸಿವಿಲ್ ಕೋರ್ಟಿಂದ ಬರ್ತಿದ್ವಿ, 19 ರೂಪಾಯಿನೂ ಇತ್ತು. ಇವಾಗ 28 ರೂಪಾಯಿ 50 ಪೈಸೆನೋ ಕಟ್ಟಾಗ್ತಾ ಇದೆ. ಸಡನ್ಲಿ ಒಮ್ಮೆ 8-9 ರೂಪಾಯಿ ಜಾಸ್ತಿ ಮಾಡಿದಾಗ ಇನ್ನು 50% ಜಾಸ್ತಿ ಮಾಡ್ದಂಗೆ ಆಗ್ಬಿಡ್ತು. ಇನ್ನು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ, ಅವ್ರದ್ದೇ ಆದ ಇದು ಇರುತ್ತೆ. ಕಡಿಮೆ ಮಾಡಬೇಕು ಸರ್. ಒಮ್ಮೆ ಜಂಪ್ ಮಾಡೋದು ಫಸ್ಟು ಏನು ನೋಟಿಫಿಕೇಷನ್ ಇಲ್ಲ ಏನಿಲ್ಲ, ಜಂಪ್ ಮಾಡ್ತೀವಿ ಅನ್ನೋದಕ್ಕೆ ಏನೂ ನ್ಯೂಸ್ ಇಲ್ಲ ಏನಿಲ್ಲ, ಸಡನ್ಲಿ ಜಂಪ್ ಮಾಡ್ತಾರೆ ಅಂದರೆ ತಪ್ಪಾಗುತ್ತೆ. ರೇಟ್ ಜಾಸ್ತಿ ಮಾಡಿದ್ದಾರಲ್ಲ, ನಮಗೆ ಯಾರು ಹೇಳಿ ಕೇಳಿ ಇನ್ಫಾರ್ಮ್ ಮಾಡಿದ್ದಾರಾ? ನಮಗೆ ಮಿಡಲ್ ಕ್ಲಾಸ್ ಜನಗಳು ಎಷ್ಟು ಕಷ್ಟ ಆಗುತ್ತೆ ಡೈಲಿ ಯೂಸ್ ಓಡಾಡೋಕ್ಕೆಲ್ಲ. ಎಲ್ಲ ರೈತರುಗಳು ಇನ್ನು ಜಾಸ್ತಿ ಮಾಡಿದರೆ ನಾವುಗಳು ಏನು ಮಾಡಬೇಕು? ಈಗ ನೀವು ಮೊದಲು ಎಲ್ಲಿಂದ ಓಡಾಡ್ತಿದ್ರಿ ಮೇಡಮ್? ಮೊದಲು ಎಷ್ಟು, ಈಗ ಪ್ರೈಸ್ ಎಷ್ಟಾಗಿದೆ? 30 ರೂಪೀಸ್ ಇದ್ದಿದ್ದು 60 ರೂಪೀಸ್ ಆಗಿದೆ. ಒಂದು ದಿನಕ್ಕೆ 120 ರೂಪೀಸ್ ಆಗಿದೆ. 30 ರೂಪೀಸ್ ಇದ್ದರೂ ಒಂದು ಸೈಡು ಡಬಲ್ ಆಗಿದೆ, 60 ರೂಪೀಸ್ ಆಗಿದೆ. ಈಗ 2 ಸೈಡ್ ಓಡಾಡ್ತೀವಿ, 120 ರೂಪೀಸ್ ಆಗಿದೆ. ಏನು ಮಾಡಬೇಕು? ನಾವುಗಳು ಯೋಚನೆ ಮಾಡಬೇಕು. ಇಲ್ಲ ಒಂದು 5 ರೂಪೀಸು 10 ರೂಪೀಸು ಜಾಸ್ತಿ ಮಾಡಲಿ, ಓಕೆ. ಇಷ್ಟೊಂದು ಇನ್ಕ್ರೀಸ್ ಮಾಡಿಬಿಟ್ರೆ ನಾವು ನಮ್ಮಂಥವ್ರು ಹೆಂಗೆ ಓಡಾಡ್ತಾರೆ? ಆಗಿದೆ. ಯಾಕಂದರೆ ನಮಗೆ ಟೋಟಲಿ ಬರೀ 20 ರೂಪೀಸ್ ಇತ್ತು ಅಷ್ಟೇ. ಮೊದಲು 23 ಇತ್ತು. ನಮಗೆ ವಿಜಯನಗರದಿಂದ ನಾನು ವಿ ವಿ ಟವರ್ ಹೋಗ್ತಾ ಇದ್ದೆ, ಬರೀ 23 ಇತ್ತು. ಅಂದರೆ ಡೈಲಿ ಏನಂದರೆ 50 ರೂಪೀಸ್ ಅಷ್ಟೇ ಆಗ್ತಿತ್ತು. ಇವಾಗ 8 ರೂಪೀಸ್ ಆಗ್ತಾಯಿದೆ. ತುಂಬ ದುಬಾರಿ ಆಗ್ತಾಯಿದೆ. ಯಾಕಂದರೆ ನಾವು ಟೋಟಲ್ ನಾವು ಹೈದರಾಬಾದ್ ಕರ್ನಾಟಕದವರು. ಇಲ್ಲಿ ನಾನು ಪ್ರಮೋಷನಾಗಿ ಬಂದಿದ್ದೀನಿ. ಇಲ್ಲಿ ನಾನು ರೂಮ್ ರೆಂಟು ಹಿಡಿದಿದ್ದೀನಿ. ರೂಮ್ ರೆಂಟು, ಊಟ, ಆಮೇಲೆ ಟೋಟಲಿ ಇಲ್ಲಿ ಅಮೌಂಟ್ ಇದು ಎಕ್ಸ್ಪೆಂಡಿಚರ್ ಟೋಟಲಿ ಡಬಲ್ ಆಗಿದೆ. ಹೀಗಾಗಿ ತುಂಬ ತೊಂದರೆ ಆಗ್ತಾಯಿದೆ ಮೇಡಮ್. ಕಮ್ಮಿ ಆಗಬೇಕಾಗಿತ್ತು, ಇನ್ನೂ ಕಮ್ಮಿ ಆಗಬೇಕಾಗಿತ್ತು, ಆದರೂ ಡಬಲ್ ಹೈಕ್ ಮಾಡಿದ್ದಾರೆ. ಸರ್ಕಾರದಲ್ಲಿ ಈ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಬಹುದು ಜನಸಾಮಾನ್ಯರಿಗೋಸ್ಕರ? ಅವರು ಮಧ್ಯಮ ಫ್ಯಾಮ್ಲಿದವ್ರ ಒಂದು ಅನುಗುಣ ಇಟ್ಕೊಂಡು ಅವ್ರು ಮಾಡಬೇಕಾಗಿತ್ತು. ಬಟ್ ಅವರು ಟೋಟಲಿ ಯಾವ ಒಂದು ಮಧ್ಯಮ ಜನಾಂಗ ಇಟ್ಕೊಂಡು ಮಾಡಿಲ್ಲ ಮೇಡಮ್. ಟೋಟಲಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಎಲ್ಲ ರಿಚೆಸ್ಟ್ ಪರ್ಸನ್ ನೋಡಿ ಮಾಡಿದ್ದಾರೆ. ಹೀಗಾಗಿ ನಮ್ಮಂಥ ಮಧ್ಯಮದವ್ರು ಇದರಲ್ಲಿ ತುಂಬ ತೊಂದರೆ ಅನುಭವಿಸ್ತಾಯಿದೆ ಮೇಡಮ್. ಅದಕ್ಕಾಗಿ ಸರ್ಕಾರ ಇದರ ಕಡೆ ಗಮನ ಕೊಟ್ಟು ಏನಾದರೂ ಕಡಿಮೆ ಮಾಡಬೇಕಂತ ನನ್ನ ಎಲ್ಲ ಮಧ್ಯಮ ಫ್ಯಾಮಿಲಿ ಜೊತೆ ವತಿಯಿಂದ ನಾನು ಇದನ್ನೇನು ಬಂದ್ರೆ ಈ ಮೂಲಕ ತಮಗೆ ತಿಳಿಸ್ತೀನಿ ಮೇಡಮ್. ಕೆಲಸ ಮಾಡ್ತೀವಿ, 11,000 ಸಂಬಳ ಕೊಡ್ತಾರೆ, 11 ಇಲ್ಲ 13 ಕೊಡ್ತಾರೆ. ಅಂಥದ್ರಲ್ಲಿ ಇವರು ಮೆಟ್ರೋದು ಇಷ್ಟು ಒಮ್ಮೆ 10 ರೂಪಾಯಿ ಜಾಸ್ತಿ ಆಯಿತು. ನಮಗೆ 20 ರೂಪಾಯಿ ಇತ್ತು, 10 ರೂಪಾಯಿ ಜಾಸ್ತಿ ಆಯಿತು. ಹೆಂಗೆ ಮೇಡಮ್? ಹೇಳಿ, ಕಷ್ಟ ಆಗ್ತಾಯಿದೆ ಮೇಡಮ್. ಜೀವನ ಮಾಡೋದೇ ಕಷ್ಟ ರೀ. ಸಂಬಳನೂ ಜಾಸ್ತಿ ಮಾಡಲ್ಲ, ಬರೀ ಇವಾಗ ಇರೋ ಸಂಬಳದಲ್ಲೇ ನಾವೆಲ್ಲ ಮೈಂಟೈನ್ ಮಾಡ್ಕೋಬೇಕು. ಕಷ್ಟ ಆಗ್ತಾಯಿದೆ. ನಾವು KR ಸರ್ಕಲಿಂದ ಇಲ್ಲಿ ವಿಜಯನಗರ. ಹಾಂ ಮೇಡಮ್, ಜಗದೇವಿ ಅಂತ ಮೇಡಮ್. ಓಕೆ ಮೇಡಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.